ಇವತ್ತು ಡಿನ್ನರ್‌ಗೆ ತುಂಬಾನೇ ಕಾಲ್ಸ್ ಆ್ಯಂಡ್ ಮೆಸೇಜಸ್ ಬರ್ತಾ ಇತ್ತು. ಬಟ್ ನಾನು ಅನ್ಕೊಂಡಿರಲಿಲ್ಲ ಇವತ್ತು ನಾನು ಇಷ್ಟು ಬೇಗ ಕಿಚನ್ನ ಕ್ಲೋಸ್ ಮಾಡ್ತೀನಿ ಅಂತ. ನಮಸ್ಕಾರ ಎಲ್ರಿಗೂ. ಇವತ್ತು ಬುಧವಾರ. ಆ್ಯಸ್ ಯೂಶುವಲ್ ಬುಧವಾರಕ್ಕೂ ಕೂಡ ಮುಂಚೆನೇ ಪ್ರೀ ಆರ್ಡರ್ಸ್ ಎಲ್ಲ ಬುಕ್ ಆಗಿತ್ತು. ಆ್ಯಂಡ್ ಅದರಲ್ಲೂ ನನ್ನೊಬ್ಬರು ಕಸ್ಟಮರ್ಗೆ ಇವತ್ತು ಅರ್ಲಿ ಮಾರ್ನಿಂಗ್ ನಾನು ಡೆಲಿವರಿನ ಅರೇಂಜ್ ಮಾಡಬೇಕಾಗಿತ್ತು. ಆ್ಯಂಡ್ ಅವ್ರಿಗೆ ಬೇಕಾಗಿದ್ದಿದ್ದು ಕೈಮಾ ಸಾಂಬಾರು ಮತ್ತು 1 kg ಚಿಕನ್ ಗ್ರೇವಿ. ಸೊ ಅವ್ರಿಗೆ 8 ಗಂಟೆಗೆಲ್ಲ ಡೆಲಿವರಿನ ಅರೇಂಜ್ ಮಾಡಬೇಕಾಗಿದ್ದರಿಂದ ಯಾವುದೇ ರೀತಿ ವೀಡಿಯೋಸ್ನೂ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಅರ್ಲಿ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಅವ್ರಿಗೆ ರಿಕ್ವೈರ್ಮೆಂಟ್ ಇರೋವಂಥ ಅಡುಗೆನೆಲ್ಲ ಬೇಗನೆ ಶುರು ಮಾಡಿದೆ ಕುಕ್ ಮಾಡೋದಕ್ಕೆ. ಸೊ ನಾನು ಕಳಿಸೋದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅವ್ರ ಮುಂದಿನ ಕೆಲಸಕ್ಕೆ ತಡ ಆಗ್ಬೋದು ಅಂತ ಅಂದ್ಬಿಟ್ಟು ಅವ್ರಿಗೆ ಬೇಗ ಅಡುಗೆ ಎಲ್ಲ ತಲುಪಲಿ ಅಂತ ಆ ಇಂಟೆನ್ಷನ್ ಇಟ್ಕೊಂಡು ಬೇಗನೆ ಕೆಲಸ ಎಲ್ಲ ಮುಗಿಸಿ ಡೆಲಿವರಿ ಕೂಡ ಅರೇಂಜ್ ಮಾಡಿ ಕೊಟ್ಟು ಕಳಿಸ್ದೆ. ಇನ್ನು ಹಿಂದೆನೇ ಮತ್ತೆ ಮಧ್ಯಾಹ್ನ ಲಂಚ್ ಆರ್ಡರ್ಸ್ಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಹೋಗಿ ಫ್ರೆಶ್ ಆಗಿ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಅದನ್ನು ಕೂಡ ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ಇವತ್ತು ತುಂಬ ಬೇಗನೆ ಮಧ್ಯಾಹ್ನ ಲಂಚ್ ಕೂಡ ಖಾಲಿ ಆಯಿತು. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಎಲ್ಲ ಬರ್ತಾಯಿತ್ತು ಪ್ರೀ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಡಿನ್ನರ್ಗೆ. ಬಟ್ ಏನಂತಂದರೆ ಯಾವುದೇ ರೀತಿ ಸ್ಟಾಕು ಕೂಡ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ತುಂಬ ಜನ ಕಾಲ್ಸ್ ಆ್ಯಂಡ್ ಮೆಸೇಜಸ್ ಮಾಡಿದ್ರಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ. ಕೆಲವೊಂದು ಆರ್ಡರ್ಸ್ನ ನಾನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ದಯವಿಟ್ಟು ಯಾರೆಲ್ಲ ಕಾಲ್ಸ್ ಆ್ಯಂಡ್ ಮೆಸೇಜಸ್ ಮಾಡಿದ್ರಿ ಏನೂ ಅಂದ್ಕೊಳ್ಬೇಡಿ. ನಿಮಗೆ ರಿಕ್ವೈರ್ಮೆಂಟ್ ಇದ್ದಾಗ ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ನಮ್ಮಲ್ಲಿ ನೀವು ಮೊಟ್ಟೆ ಕೋಳಿ ಸಾರು, ನಾಟಿ ಕೋಳಿ ಸಾರು, ಕೈಮಾ ಸಾರು, ಮಟನ್ ಸಾರು ಆ್ಯಂಡ್ ನಿಮಗೆ ರಿಕ್ವೈರ್ಮೆಂಟ್ ಇರೋಂಥ ಯಾವುದೇ ಅಡುಗೆನೂ ಕೂಡ ಬೇಕಾದರೂ ನೀವು ಆರ್ಡರ್ ಮಾಡ್ಕೊಳ್ಬೋದು. ಬಲ್ಕಾಗಲ್ಗೂ ಮಾಡ್ಬೋದು, ಇಲ್ಲ ಸಿಂಗಲ್ ಕ್ವಾಂಟಿಟಿಯಲ್ಲೂ ಕೂಡ ಆರ್ಡರ್ ಮಾಡ್ಕೊಳ್ಬೋದು. ಆ್ಯಂಡ್ ರೆಗ್ಯುಲರ್ ಮೆನು ಅಪ್ಡೇಟ್ಸ್ಗೆ ಇನ್ಸ್ಟಾಗ್ರಾಮ್ ಸ್ಟೋರೀಸ್ನ ಫಾಲೋ ಮಾಡಿ ಆ್ಯಂಡ್ ಕಾಲ್ ಅಥವಾ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ.